ಗ್ಯಾಂಗ್ ಇರುವಂತಹ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸದ್ಯಕ್ಕೆ ಬಹಳ ವಿಐಪಿ ಟ್ರೀಟ್ಮೆಂಟ್ಗಳನ್ನ ಕೊಡಲಾಗ್ತಾ ಇದೆ ಅನ್ನೋ ಅಪವಾದ ಪದೇ ಪದೇ ಕೇಳಿ ಬರ್ತಾ ಇದೆ. ಕಾರಣ ಅಲ್ಲಿ ಒಂದೊಂದೇ ಸಾಕ್ಷಿಗಳು ಸಿಗ್ತಾ ಇರೋದು, ಪ್ರಾಥಮಿಕ ಸಾಕ್ಷಿಗಳು ಸಿಗ್ತಾ ಇರೋದು. ಸಾರ್ವಜನಿಕರ ಸೇವೆಗೆ ಎಪಿ ನಗರ ಠಾಣೆ ಅಲಭ್ಯ ಆಗೋಯ್ತಾ? ಹಾಗಾದ್ರೆ ಠಾಣೆಯ ಮೇನ್ ಗೇಟ್ ಅನ್ನೇ ಬಂದ್ ಮಾಡಿದ್ದಾರೆ ಪೊಲೀಸರು. ಶಾಮಿಯಾನದ ಜೊತೆಗೆ ಪೊಲೀಸ್ ಸ್ಟೇಷನ್ ಅನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಮತ್ತೆ ಇದ್ರ ಅರ್ಥ ಏನು? ಯಾವ ಪುರುಷಾರ್ಥಕ್ಕೆ ಸ್ಟೇಷನ್ ಬೇಕು ಅಂತ ಜನ ಕೇಳ್ತಾ ಇದ್ದಾರೆ. ಪವಿತ್ರ ಗೌಡರನ್ನ ಕರ್ಕೊಂಡು ಬಂದ ಬೆನ್ನಲ್ಲೇ ಈ ಸ್ಟೇಷನ್ ಬಾಗಿಲನ್ನ ಬಂದ್ ಮಾಡಿರೋದು. ಅದು ಸ್ಟೇಷನ್ ಅಂತ ನಾವು ಪರಿಭಾವಿಸ್ಬೇಕಾ ಅಥವಾ ಯಾವುದೋ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಕಾ? ಸಹಜವಾಗಿ ಆರೋಪಿ ಪವಿತ್ರ ಗೌಡಳನ್ನ ಹಿಂಬಾಗಿಲಿನಿಂದ ಪೊಲೀಸರು ಕರ್ಕೊಂಡು ಹೋದ ಬಳಿಕ ಇಂಥದ್ದೊಂದು ಅನುಮಾನ ಅಂತೂ ಮೂಡುತ್ತೆ. ನಾವು ಮೊನ್ನೆಯಿಂದ ಕೂಡ ಹೇಳ್ತಾ ಇದ್ವಿ, ಹೇಗೆ ಜನ ಕಂಪ್ಲೇಂಟ್ ಕೊಡಬೇಕು ಅಂತ ಬಯಸಿದ್ರು ಕಂಪ್ಲೇಂಟ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಒಳಗ್ ಬಿಟ್ಕೊಳ್ಳೋದಕ್ಕೆ ಅಲ್ಲಿ ಹಿಂದೂ ಮುಂದೆ ನೋಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡಳನ್ನ ಹಿಂಬಾಗಿಲಿನಿಂದ ಕರ್ಕೊಂಡು ಬರೋ ಕೆಲಸ ಆಗತ್ತೆ. ಆಕೆಯ ಏನೋ ಪ್ರೈವಸಿಯನ್ನ ಕಾಪಾಡಬೇಕು ಅಂತ ನಿಮ್ಮ ಇಂಟೆನ್ಷನ್ ಇರೋದು, ಅಥವಾ ನಿಮಗೆ ಆಕೆಯ ಬಗ್ಗೆ ಗೌರವ, ಆ ಕೊಲೆ ಆರೋಪಿಗಳ ಬಗ್ಗೆ ಗೌರವ ಎಲ್ಲ ಇಟ್ಕೊಂಡ್ರೆ ಅದು ನಿಮಗೆ ಇಟ್ಕೊಳ್ಳಿ, ನೀವು ಅದನ್ನ, ನಮಗದು ಬೇಕಾಗಿಲ್ಲ. ಆದ್ರೆ ಜನರಿಗೊಂದು ಅಶ್ಯೂರೆನ್ಸ್ ಬೇಕಲ್ವಾ? ತನಿಖೆ ಸರಿ ದಾರಿಯಲ್ಲಿ ನಡೀತಾ ಇದೆ, ತನಿಖೆ ನ್ಯಾಯಯುತವಾದ ಹಾದಿಯಲ್ಲಿ ಸಾಕ್ತಾ ಇದೆ ಅಂತ ಅಶ್ಯೂರೆನ್ಸ್ ಬೇಕು. ಬಟ್ ನೀವು ಈ ಥರ ಕಳ್ಳಾಟಗಳು ಮಾಡೋದು, ಅನುಮಾನ ಬರೋ ರೀತಿ ನಡ್ಕೊಂಡ್ರೆ ಹೆಂಗೆ? ಶಾಮಿಯಾನ ಹಾಕಿದ್ದೇ ಇನ್ನೂ ಅರ್ಥ ಆಗ್ತಾ ಇಲ್ಲ. ದೇಶದ ಯಾವುದೇ ಮೂಲೆಯಲ್ಲಿ ಎಂತೆಂಥ ವಿವಿಐಪಿಗಳನ್ನೆಲ್ಲ ಒಳಗಾಕಿದ್ದಾರೆ, ಸಂಜಯ್ ದತ್ತಿಂದ ಹಿಡಿದು ಸಲ್ಮಾನ್ ಖಾನ್ ತನಕ. ಆದರೆ ಅಲ್ಲಿ ಎಲ್ಲೂ ಸಿಗದಂತಹ ವಿವಿಐಪಿ ಟ್ರೀಟ್ಮೆಂಟ್ ಇಲ್ಲಿ ಸಿಗ್ತಾ ಇದೆಯಲ್ಲ, ಇದೇ ಇಲ್ಲಿ ಪ್ರಶ್ನೆಯಾಗಿ ಉಳಿತಾ ಇದೆ. ಶಾಮಿಯಾನ ಹಾಕದಂತೆ, ಬಾಗಲ್ ಮುಚ್ಚದಂತೆ, ಸ್ಟೇಷನ್ನ ಅದು ಅಥವಾ ಪ್ರೈವೇಟ್ ಲಿಮಿಟೆಡಾ, ರೆಸಾರ್ಟಾ, ಏನದು? ಜನ ಹಿಂಗೆ ಪ್ರಶ್ನೆ ಮಾಡೋದು ಹಿಂಗೇನೆ. ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಾವಳಿಗಳನ್ನು. ಅದಕ್ಕೆ ಗೃಹ ಸಚಿವರು ಏನು ಹೇಳ್ತಾರೆ? ಇನ್ನೂ ಏನಾದರೂ ಮುಹೂರ್ತ ಏನಾದರೂ ನೋಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸಂಬಂಧಪಟ್ಟಂತಹ ಹಿರಿಯ ಅಧಿಕಾರಿಗಳು, ಗೃಹ ಸಚಿವರು ಏನಾದರೂ ಮುಹೂರ್ತ ನೋಡಿ ಹಿಂಗೆ ಮಾಡಬೇಡ್ರಪ್ಪ, ತನಿಖೆ ಬಗ್ಗೆ ಅನುಮಾನ ಬರುತ್ತೆ, ಸಾರ್ವಜನಿಕರಿಗೆ ನಂಬಿಕೆ ಹೋಗುತ್ತೆ. ಕೊಲೆ ಆದಂತಹ ವ್ಯಕ್ತಿಯ ಕುಟುಂಬ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ಅವರು ಪ್ರತಿಕ್ಷಣ ಆತಂಕದಲ್ಲಿರ್ತಾರೆ. ಮಗನ ಸಾವಿಗೆ ನ್ಯಾಯ ಸಿಗುತ್ತಾ ಇಲ್ವಾ? ಹಳ್ಳ ಹಿಡಿಸ್ಬಿಡ್ತಾರ ಕೇಸ್ನ? ನ್ಯಾಯ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಈ ವ್ಯವಸ್ಥೆಯಲ್ಲಿ ಅಂತ ಪಾಪ ಆತಂಕದಲ್ಲೇ ನೋಡ್ತಾ ಇರ್ತಾರೆ. ಬಟ್ ಇದೆಲ್ಲವೂ ಕೂಡ ಏನನ್ನು ಸೂಚಿಸ್ತಾ ಇದೆ ನೋಡ್ತಾ ಇದ್ದೀರಾ? ಒಳಗಡೆ ಬಂದ ತಕ್ಷಣ ಬಾಗಿಲು ಹಾಕುತ್ತಾರೆ. ಬಾಗಿಲ ಹಿಂದೆ ಏನು ನಡೆಯುತ್ತೆ, ಏನು ನಡೀತಾ ಇಲ್ಲ, ಆ ಆರೋಪಿಗಳ ಆಕ್ಟಿವಿಟೀಸ್ ಹೇಗಿದೆ ಜನಕ್ಕೆ ಗೊತ್ತಾಗಬೇಕಲ್ವಾ? ಯಾಕಂದರೆ ಮುಖ ಕಪ್ ಮಾಡ್ಕೊಳ್ಳೋ ಕೆಲಸ ಮಾಡಿರೋರು ಅವರೆಲ್ಲರೂ ಕೂಡ. ಡೀಟೇಲ್ಸ್ ಕೊಡ್ತಾರೆ ರಾಘು. ಪೊಲೀಸ್ ಸ್ಟೇಷನ್ ಆಗಿ ಉಳಿದಿದೆಯಾ ಅಥವಾ ಪ್ರೈವೇಟ್ ಲಿಮಿಟೆಡ್ ರೆಸಾರ್ಟ್ ಅನ್ನೋ ರೀತಿ ಜನರಿಗೆ ಅನುಮಾನ ಬರೋ ರೀತಿ ನಡ್ಕೊಳ್ತಾ ಇದ್ದಾರಾ? ಇದನ್ನೆಲ್ಲ ಹಿರಿಯರು ಅಥವಾ ಗೃಹ ಸಚಿವರು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದೇ ಪ್ರಶ್ನೆ. ಇಷ್ಟೊಂದು ವಿವಿಐಪಿ ಟ್ರೀಟ್ಮೆಂಟ್ ಕೊಡೋ ಅಗತ್ಯ ಏನಿದೆ? ಇವ್ರಿಗೇನಾದ್ರೂ ಅವ್ರ ಮೇಲೆ ರೆಸ್ಪೆಕ್ಟ್ ಇದ್ರೆ ಅದು ಅವ್ರು ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಬಟ್ ಜನಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗಲ್ವಾ? ಅನುಮಾನದ ದೃಷ್ಟಿಯಲ್ಲಿ ನೋಡೋ ರೀತಿ ಆಗ್ತಾ ಇಲ್ವಾ ಇದೆಲ್ಲವೂ ಕೂಡ? ಮಮತಾ, ನಿಜಕ್ಕೂ ವಿಪರ್ಯಾಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆರೋಪಿಗಳಾಗೆ ನೋಡ್ಬೇಕಿದ್ದಂತ ಪೊಲೀಸ್ ಇಲಾಖೆ ಐ ಪ್ರೊಫೈಲ್ ಕೇಸ್ ಅನ್ನುವಂತ ಕಾರಣಕ್ಕಾಗಿ ಸದ್ಯ ಇವತ್ತು ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ. ಇಡೀ ರಾಜ್ಯದಾದ್ಯಂತ ಎರಡು ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ. ಒಂದು, ದರ್ಶನ್ ಅರೆಸ್ಟ್ ಆಗಿರುವಂತ ಒಂದು ವಿಚಾರ ಆದ್ರೆ, ಇನ್ನೊಂದು ಆರೋಪಿಗಳನ್ನ ನಡೆಸ್ಕೊಳ್ತಿರುವಂತಹ ರೀತಿ ಏನಿದೆ ಇದು ಮತ್ತೊಂದು ಕಡೆ ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು ಗಮನಿಸಬಹುದು. ನೀವು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯನ್ನ ನೋಡಿದ್ರೆ ನಿಜಕ್ಕೂ ಒಂದು ಸರಿ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮವನ್ನೇನಾದ್ರೂ ಮಾಡ್ತಾ ಇದಾರೆ ಅನ್ನುವಂತ ಫೀಲ್ ಅಲ್ಲೇ ಇರುವಂತದ್ದು. ಜೊತೆಗೆ ಯಾರೇ ಬಂದ್ರು ಕೂಡ ಅವರನ್ನ ಒಳಭಾಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಬಹಳ ಬೇರೆ ರೀತಿಯಲ್ಲಿ, ಅಂದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ನೀಡುವಂತ ಟ್ರೀಟ್ಮೆಂಟ್ ಏನಿದೆ ಆ ರೀತಿ ಕರ್ಕೊಂಡು ಹೋಗುವಂತ ಕೆಲಸಗಳಾಗ್ತಾ ಇದೆ. ಠಾಣೆಯ ಮುಖ್ಯ ಗೇಟ್ ಏನಿದೆ ಆ ಗೇಟ್ಗೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಶಾಮಿಯಾನವನ್ನ ಹಾಕಿರುವಂತದ್ದು. ಇನ್ನು ಒಳಭಾಗದಲ್ಲೂ ಕೂಡ ಅದೇ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಈ ಕೇಸ್ ಏನಿದೆ ಈ ಕೇಸನ್ನ ಇವರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸಾಮಾನ್ಯವಾಗಿ ಇಂತಹ ಕೇಸ್ಗಳಲ್ಲಿ ಯಾರು ಕೂಡ ವಿಚಾರಣೆ ಆಗ್ತಾ ಇರುವಂತದ್ದನ್ನ ತೋರಿಸಿ ಇನ್ನೊಂದು ಮತ್ತೊಂದು ಯಾರು ಕೇಳೋದಿಲ್ಲ. ಬಟ್ ಆದ್ರೆ ಅಥವಾ ಅವರನ್ನ ರಸ್ತೆಗೆ ಕರ್ಕೊಂಡು ಬಂದು ವಿಚಾರಣೆಯನ್ನ ಮಾಡಿ ಅನ್ನುವಂತ ನಿಟ್ಟಲ್ಲಿ ಯಾರು ಕೂಡ ಪ್ರಶ್ನೆಯನ್ನ ಮಾಡೋದಿಲ್ಲ. ಆದ್ರೆ ಬೇರೆ ಪ್ರಕರಣಗಳಲ್ಲಿ ಇಲ್ಲದೆ ಇರುವಂತಹ ಈ ಕಾಳಜಿ, ಮುತುವರ್ಜಿ ಈ ಪ್ರಕರಣದಲ್ಲೇ ಯಾಕೆ? ಯಾಕಂದ್ರೆ ಇಡೀ ರಾಜ್ಯ ಒಂದು ಕಡೆ ನೋಡ್ತಾ ಇದೆ ಏನಾಗ್ತಾ ಇದೆ ಅನ್ನುವಂಥ ಕುತೂಹಲದಲ್ಲಿ ಇಡೀ ರಾಜ್ಯ ಕಾಯ್ತಿದೆ. ಯಾಕಂದ್ರೆ ಆಗಿರುವಂತಹ ಈ ಘಟನೆ ಏನಿದೆ ನಿಜಕ್ಕೂ ಅಮಾನುಷ ಘಟನೆ. ಇಂತಹ ಸಂದರ್ಭಗಳಲ್ಲಿ ಜವಾಬ್ದಾರಿಯಿಂದ ನಡ್ಕೋಬೇಕಾದಂತಹ ಹಿರಿಯ ಅಧಿಕಾರಿಗಳು ಅವರೇ ಆದೇಶವನ್ನು ಹೊರಡಿಸ್ತಾರೆ. 144 ಸೆಕ್ಷನ್ಗಳನ್ನ ಹಾಕ್ತಾರೆ, ಸುತ್ತ ಶಾಮಿಯಾನಗಳನ್ನ ಹಾಕಿ ಯಾರಿಗೂ ಏನು ಕಾಣಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಜೊತೆಗೆ ಈ ಭಾಗದ ಜನ ನಮಗೆ ಸಮಸ್ಯೆಗಳಾಗ್ತಾ ಇದೆ ಅಂತ ಹೇಳ್ಕೊಳ್ತಾ ಇದ್ರು ಕೂಡ ಕ್ಯಾರೆ ಎನ್ನುವಂಥ
ವ್ಯವಸ್ಥೆಗಳೇ ಆಗ್ತಾ ಇಲ್ಲ. ನಿತ್ಯ ನಿನ್ನೆಯಿಂದ ಕೂಡ ಸಾಕಷ್ಟು ಬಾರಿ ಗಲಾಟೆಗಳಾಗ್ತಾ ಇದೆ. ಸಾರ್ವಜನಿಕರು ಬಂದಂಥವ್ರು ಬೇರೆ ಬೇರೆ ಕಡೆ ಅವ್ರನ್ನ ಡೈವರ್ಟ್ ಮಾಡಿ ಕಳಿಸುವಂಥದ್ದು ಆಗ್ತಾ ಇದೆ. ಯಾಕೆ ಈ ಪ್ರಮಾಣದಲ್ಲಿ ನೀವು ಮುಚ್ಚಿಡುವಂಥ ಪ್ರಯತ್ನಗಳನ್ನ ಯಾಕೆ ಮಾಡ್ತಾ ಇದ್ರಿ? ಅಷ್ಟೊಂದು ಏನಾದರೂ ಐ ಪ್ರೊಫೆಷನ್ ಕೇಸ್ ಆಗಿದ್ರೆ ನೀವು ಇದನ್ನ ಈ ರೀತಿ ಯಾಕೆ ನೀವು ನೋಡ್ತಾ ಇದ್ದೀರಿ ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ವ್ಯಕ್ತವಾಗ್ತಾ ಇರುವಂಥ ಆಕ್ರೋಶ. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯಾದಂಥ ಒಂದಷ್ಟು ಘಟನೆಗಳು ಅಂದರೆ ಒಂದಷ್ಟು ಚರ್ಚೆಗಳು ಆಗ್ತದೆ. ಪ್ರಮುಖವಾಗಿ ಮೊದಲ 2 ದಿನ ಪೊಲೀಸ್ ಇಲಾಖೆ ಮೇಲೆ ಇದ್ದಂತಹ ನಂಬಿಕೆ ಇವತ್ತು ನಿಜಕ್ಕೂ ಅವರು ಕಳ್ಕೊಂಡಂತಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಕಾರಣ ಅವರೇ ನಡೆದುಕೊಳ್ತಾ ಇರುವಂತಹ ರೀತಿ. ಮತ್ತೊಂದು ಕಡೆ ಗೃಹ ಸಚಿವರ ಗಮನಕ್ಕೆ ಇದ್ರೂ ಕೂಡ ಅವರು ಕೂಡ ಈ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಗಳನ್ನ ನೀಡ್ತಾ ಇಲ್ಲ. ಇದು ಸದ್ಯಕ್ಕೆ ಸಾಕಷ್ಟು ಅನುಮಾನಗಳಿಗೆ, ಆಕ್ರೋಶಗಳಿಗೆ ಕಾರಣ ಆಗ್ತಾ ಇರುವಂಥದ್ದು. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ.